ಹಾಯ್ ನನ್ನೆಲ್ಲ ಪ್ರೀತಿಸುವ ಹೃದಯಗಳಿಗೂ ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ರಕ್ಷಿ ಯೂಟ್ಯೂಬ್ ಚಾನಲ್. ನೀವು ಹಾಯ್ ನನ್ನೆಲ್ಲ ಪ್ರೀತಿಸುವ ಹೃದಯಗಳಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹ್ಯಾಪಿ ರಕ್ಷಿ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವಾ? ಹಾಗಾದ್ರೆ ಈಗಲೇ ಹೋಗಿ ವಿಡಿಯೋ ನೋಡಿ, ವಿಡಿಯೋ ಇಷ್ಟರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಬೆಲ್ ಕೂಡ ಹೊಡೀರಿ ಆಯ್ತಾ. ಇವತ್ತಿನೊಂದು ನನಗೆ ತುಂಬಾ ಇಷ್ಟವಾದ ಬ್ಲಾಗ್ ಏನಪ್ಪಾ ಅಂದ್ರೆ, ನನ್ನ ಫ್ರೆಂಡ್ ಒಬ್ಬ ನಂಗೆ ಮೈಕ್ ಕೊಟ್ಟಿದ್ದ, ಅದರ ಅನ್ಬಾಕ್ಸಿಂಗ್ ಮಾಡು ಅಂತ ನಂಗೆ ಹೇಳಿದ್ದ. ಈ ಮೈಕ್ ಕೂಡ ನಂಗೆ ಅಂತ ಹೇಳಿದ, ಹೀಗೆ ಯೂಸ್ ಮಾಡ್ಲಿಕ್ಕೆ ಅಂತ, ಯೂಟ್ಯೂಬ್ಗೆ ಅಂತ. ನಮಗೆ ಶಾರ್ಟ್ ಫಿಲ್ಮ್ ಎಲ್ಲ ಮಾಡ್ತಾ ಇರ್ತೇವಲ್ಲ, ಅದಕ್ಕೆ ಬೇಕಾಗುತ್ತೆ, ಯೂಸ್ ಆಗುತ್ತೆ. ಹಾಗೆ ಇದರ ಅನ್ಬಾಕ್ಸಿಂಗ್ ಮಾಡುವಂತ ಇವತ್ತು ಬಂದಿದ್ದೇನೆ. ಹಾಗೆ ನೋಡ್ಬೇಕು ಏನೆಲ್ಲ ಆಗುತ್ತೆ ಅಂತ, ಇದರ ಫ್ಯೂಚರ್ಸ್ ಏನೆಲ್ಲ ಇದೆ, ಫೀಚರ್ಸ್ ಏನೆಲ್ಲ ಇದೆ ಅಂತ ನಾನು ನಿಮ್ಗೆ ಈಗ ತಿಳಿಸ್ಕೊಡ್ತಾ ಇದ್ದೇನೆ. ಇದು ಮೈಕ್ IZI ಅಂತ, ತುಂಬಾ ಚೆನ್ನಾಗಿದೆ ಮೈಕ್. ನನ್ನ ಅಕ್ಕ ಕೂಡ ಇದನ್ನು ಯೂಸ್ ಮಾಡ್ತಿದ್ದಾಳೆ. ಹಾಗೆ ಅವಳು ನಂಗೆ ರೆಫರ್ ಮಾಡಿದ್ಲು, ಇದು ಮೈಕ್ ತೆಕೋ ತುಂಬಾ ಚೆನ್ನಾಗಿದೆ ಅಂತ. ಈಗ ಬನ್ನಿ ಇದರ ಫೀಚರ್ಸ್ ಏನೆಲ್ಲ ಇದೆ, ಏನೆಲ್ಲ ಬಾಕ್ಸಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ ಇವಾಗ ನೋಡ್ಕೊಂಡ್ ಬರುವ. ಗಾಯ್ಸ್, ಇದರಲ್ಲಿ ನಾನು ಇವಾಗ ಹೇಳಿದಷ್ಟೇ ಒಂದು ಮೈಕ್ ತಂದಿದ್ದ ಫ್ರೆಂಡ್, ಅದರ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಿದ್ದೇನೆ ಅಂತ. ಅದರ ಈಗ ಫುಲ್ ಫೀಚರ್ಸ್ ಎಲ್ಲ ಏನಿದೆ ಅಂತ ಇವಾಗ ತೋರಿಸ್ತೇನೆ. ನೋಡಿ, ಮೊದಲಿಗಾಗಿ ನಮಗೆ ಒಂದು ಪ್ರೀಮಿಯಂ ಕ್ವಾಲಿಟಿಯಾದ ಪೌಚ್ ಸಿಗುತ್ತೆ, ತುಂಬಾನೇ ಪ್ರೀಮಿಯಂ ಉಂಟು. ನೋಡಿ, ಫೋಕಸ್ ಮಾಡಿ ಜಸ್ಟ್ ನೋಡಿ, ಇಂಥ ಒಂದು ಪೌಚ್ ಸಿಗುತ್ತೆ, ತುಂಬಾ ಪ್ರೀಮಿಯಂ ಇದೆ. ವಾಟರ್ ಪ್ರೂಫ್ ಕೂಡ ಹೇಳ್ಬೋದು, ಹಾಗೇನೆ ಉಂಟು ವಾಟರ್ ಪ್ರೂಫ್, ಚೆಕ್ ಮಾಡಲಿಲ್ಲ. ಮತ್ತೆ ಇದನ್ನು ಓಪನ್ ಮಾಡಲಿಕ್ಕೆ ಹೋದ್ರೆ ಇದರಲ್ಲಿ ನಮಗೆ ಮೂರು ತರಹದ ಒಂದು ಬಾಕ್ಸ್ ತರಹದ ಒಂದು ಮೈಕ್ನಾಗೆ ಸಿಗ್ತದೆ. ನೋಡಿ, ಈ ತರದ್ದು ಸಿಗ್ತದೆ. ನೋಡಿ, ಕ್ಯಾಮರಾಮ್ಯಾನ್ ಒಂದು ಸ್ವಲ್ಪ ಫೋಕಸ್ ಮಾಡಿ, ಇದಕ್ಕೆ ಬರ್ತಾ ಇದೆಯಾ? ಬರುತ್ತಲ್ವಾ? ಈ ತರದೊಂದು ಬಾಕ್ಸ್ ಇದು ಸಿಗುತ್ತೆ. ಇದು ಏನು ಅಂತ ಇವಾಗ ಹೇಳ್ತೇನೆ. ಇದೇ ಮೈಕ್, ಇದು ರಿಸೀವರ್ ಅಂತ ಹೇಳ್ತಾರೆ. ಇದನ್ನು ನಾವು ಮೊಬೈಲಿಗೆ ಕನೆಕ್ಟ್ ಮಾಡ್ಬೋದು, ಇಲ್ಲಾಂದ್ರೆ ನಿಮ್ಮ ಕ್ಯಾಮರಾ ಯಾವುದಕ್ಕೂ ಕೂಡ ಕನೆಕ್ಟ್ ಮಾಡ್ಬೋದು. ವಿಡಿಯೋ ಮಾಡಬೇಕಾದ್ರೆ ಇದನ್ನು ಕನೆಕ್ಟ್ ಮಾಡಿ, ಎರಡು ಮೈಕ್ ಸಿಗುತ್ತೆ. ಆನಂತರ ಟ್ರಾನ್ಸ್ಮಿಟರ್ ಅಂತ ಹೇಳ್ತಾರೆ ಇದಕ್ಕೆ ಇಂಗ್ಲೀಷಲ್ಲಿ. ಇದು ಮೈಕ್, ಟ್ರಾನ್ಸ್ಮಿಟರ್, ಇಂಥದ್ದು ಎರಡು ಸಿಗುತ್ತೆ. ನೋಡಿ, ಎರಡು ಸಿಗುತ್ತೆ ಇಂಥದ್ದು. ಇದನ್ನು ಹೇಗೆ ಕನೆಕ್ಟ್ ಮಾಡೋದಂದ್ರೆ, ಇವಾಗ ಹೇಳ್ತೇನೆ ಹೇಗೆ ಕನೆಕ್ಟ್ ಮಾಡೋದಂತ. ಆನಂತರ ಇದರಲ್ಲಿ ಏನೆಲ್ಲ ಇದೆ ಅಂದರೆ, ಕೇಬಲ್ ಸಿಗುತ್ತೆ. ನಿಮ್ಮ ಯಾವ ಪೋರ್ಟು ಅಂದರೆ ಕ್ಯಾಮರಾದಲ್ಲಿ ಯಾವ ಪೋರ್ಟಲ್ಲಿ ಇದೆ, ಸಿ ಟೈಪ ಮೈಕ್ಗೆ ಸಿಗುವಂತಹ ಕೇಬಲ್ ಎಲ್ಲ ಇದರಲ್ಲಿದೆ. USB ಕೂಡ ಉಂಟು, ಮತ್ತು ಸಿ ಟೈಪು ಲೈಟಿನ್ ಕೇಬಲ್ ಕೂಡ ಇದೆ. ತುಂಬಾ ಚೆನ್ನಾಗಿದೆ ಇದು ಮೈಕ್ ಕೇಬಲ್ ಎಲ್ಲ, ತುಂಬ ಇಷ್ಟ ಆಯಿತು ನನಗೆ. ಒಂದು ಇದರಲ್ಲಿ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು, ಎಲ್ಲ ಕೇಬಲ್ ಕೂಡ ಕೊಟ್ಟಿದ್ದಾರೆ. ಇಲ್ಲಾಂದ್ರೆ ನಾವು ಸಪ್ರೇಟಾಗಿ ಬೈ ಮಾಡಬೇಕಾಗುತ್ತೆ. ಇದರ ಪ್ರೈಸ್ ಕೂಡ ಹೇಳ್ತೇನೆ ನಾನು ನೆಕ್ಸ್ಟ್. ತುಂಬಾ ಪ್ರೀಮಿಯಂ ಆಗಿದೆ ಕ್ವಾಲಿಟಿ ಇದೆಲ್ಲ. ಮತ್ತು ಇದಕ್ಕೆ ಡೆಡ್ ಕ್ಯಾಟ್ ಅಂತ ಹೇಳ್ತಾರೆ, ವಾಯ್ಸ್ ಎಂತ ಹೇಳ್ತಾರೆ ಅದಕ್ಕೆ, ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಅಂತ ಹೇಳ್ತಾರೆ. ನನಗೆ ಇಂಗ್ಲೀಷ್ ಕರೆಕ್ಟ್ ಬರೋದಿಲ್ಲ, ನಾನು ಒಬ್ಬನ ಹತ್ರ ಕೇಳ್ಕೊಂಡು ನಾನು ಮಾಡ್ತಾ ಇರೋದು ವಿಡಿಯೋ, ಏನು ತಪ್ಪಾಗಿ ಅನ್ಕೋಬೇಡಿ. ಇದಕ್ಕೆ ನನ್ನ ಪ್ರಕಾರ ಇದಕ್ಕೆ ಡೆಡ್ ಕ್ಯಾಟ್ ಅಂತ ಹೇಳ್ತಾರೆ. ಇದನ್ನು ಮೈಕ್ನ ಮೇಲೆಗೆ ಸಿಕ್ಕಿಸಬೇಕು, ಯಾಕಂದರೆ ನಮ್ಮ ಹೊರಗೆ ಬರೋ ನಾಯ್ಸನ್ನೆಲ್ಲ ಕ್ಯಾನ್ಸುಲೇಷನ್ ಮಾಡುತ್ತೆ ಇದು. ನೋಡಿ, ನಾನು ಕನೆಕ್ಟ್ ಮಾಡಿ ತೋರಿಸ್ತೇನೆ. ಮತ್ತು ಬೇರೆ ಏನಂದರೆ ಯೂಸರ್ ಮ್ಯಾನ್ಯುವಲ್ ಕೊಡ್ತಾರೆ. ನಿಮಗೆ ಅಷ್ಟು ಕೂಡ ಡೌಟ್ ಇದ್ದರೆ ಇದರಲ್ಲಿ ಚೆಕ್ ಮಾಡಿ ಕನೆಕ್ಟ್ ಮಾಡೋದು ಹೇಗೆ ಅಂತ, ಇದರಲ್ಲಿ ಕೂಡ ಇದೆ. ಹಾಗೆ ಇದ್ದರೆ ನನ್ನ ಯೂಟ್ಯೂಬ್ ನೋಡ್ಕೊಳ್ಳಿ, ಹೇಗೆಲ್ಲ ನಾನು ಕನೆಕ್ಟ್ ಮಾಡ್ತೇನೆ ಅಂತ ಗೊತ್ತಾಗುತ್ತೆ. ಬನ್ನಿ ಗೈಸ್, ಈಗ ನಾವು ಮೈಕನ್ನೆಲ್ಲ ಕನೆಕ್ಟ್ ಮಾಡಿ ತೋರಿಸುವ. ಎಷ್ಟು ಮೀಟರ್ ಈ ಮೈಕ್ ವರ್ಕ್ ಆಗುತ್ತೆ, ಆನಂತರ ಎಷ್ಟು ಚೆನ್ನಾಗಿ ಮೈಕ್ ವರ್ಕ್ ಆಗುತ್ತೆ ಅಂತ ಇವಾಗ ತೋರಿಸ್ತೇನೆ. ಬನ್ನಿ ಮೈಕಿಗೆ ಕನೆಕ್ಟ್ ಮಾಡಿ ನೋಡುವ. ಗಾಯ್ಸ್, ಒಂದು ವಿಚಾರ ನಾನು ಮರೆತು ಬಿಟ್ಟೆ, ಏನಂದರೆ ಇದನ್ನು ಕನೆಕ್ಟ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಈಗ ನಮ್ಮ ಮೊಬೈಲಿಗಾದರೆ C2C ಅಂತ ಇರುತ್ತೆ, C2C ಕೇಬಲ್. ಫೋಕಸ್ ಕರು ಕ್ಯಾಮರಾಮ್ಯಾನ್, ಜಲ್ದಿ ಫೋಕಸ್ ಕರು ಮಾಡಿದ್ರಾ? ಈ ಥರ ಕೇಬಲ್ ಸಿಗುತ್ತೆ C2C. ಇದನ್ನು ಹೇಗೆ ಮಾಡಬೇಕಂದ್ರೆ, RX ಅಂತ ಬರೆದಿದ್ದಾರೆ ಇದರಲ್ಲಿ. ಅದು ಕ್ಯಾಮರಾದಲ್ಲಿ ಅಷ್ಟು ಕ್ಯಾಪ್ಚರ್ ಆಗೋದಿಲ್ಲ, ಯಾಕಂದರೆ ನಾನೇ ಕ್ಯಾಪ್ಚರ್ ಆಗೋದು ಭಾರಿ ಪುಣ್ಯ ಅಂತ ಹೇಳ್ಬೋದು. RX ಅಂದರೆ ರಿಸೀವರ್ ಅಂತ ಹೇಳ್ಬೋದು. ಇದಕ್ಕೆ ಈ ಸೈಡ್ ಸಿ ಟೈಪು ಪೋರ್ಟ್ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಈಗ ಕನೆಕ್ಟ್ ಮಾಡಬೇಕು. ಹೀಗೆ ಕನೆಕ್ಟ್ ಮಾಡಿ ಆನಂತರ ನಮ್ಮ ಮೊಬೈಲಲ್ಲಿ ಸಿ ಟೈಪ್ ಆದರೆ ಸಿಗೆ ಕನೆಕ್ಟ್ ಮಾಡಬೇಕು. ಹೀಗೆ
ಹೀಗೆ ಕನೆಕ್ಟ್ ಮಾಡಿ ಮತ್ತೆ ಇದನ್ನು ಇಲ್ಲಿಗೆ ಎಲ್ಲಿಯಾದ್ರೂ ಸಿಕ್ಕಿಸಿ ಒಂದು ವಿಡಿಯೋ ಮಾಡೋದು. ನಾನೀಗೆ ಮಾಡ್ತಾ ಇರೋದು ವಿಡಿಯೋ. ಆದರೆ ಕೆಲವೊಬ್ಬರಿಗೆ ಇದು ವರ್ಕ್ ಆಗೋದಿಲ್ಲ, ಡೈರೆಕ್ಟ್ ಕ್ಯಾಮರಾಕ್ಕೆ ವರ್ಕ್ ಆಗೋದಿಲ್ಲ. ಆವಾಗ ಏನು ಮಾಡಬೇಕಂದ್ರೆ ಓಪನ್ ಕ್ಯಾಮರಾ ಅಂತ ಒಂದು ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ಈ ಸಿ ಟೈಪನ್ನು ಸಿಕ್ಕಿಸಿ ವಿಡಿಯೋ ಮಾಡಬೇಕು. ಈಗ ನೋಡಿ ಕ್ಯಾಮರಾಕ್ಕಾದರೆ ಹೇಗಂದರೆ ಒಂದು ಸಿ ಟೈಪು ಮತ್ತೊಂದು ನಮಗೆ 3.mm ಜಾಕ್ ಕೊಡ್ತಾರೆ. ಸಿ ಟೈಪು ಮೊಬೈಲಿಗೆ ಅಲ್ಲ, ಸಾರಿ, ಈ ಸಿ ಟೈಪು ನಮ್ಮ ರಿಸೀವರಿಗೆ ಸಿಕ್ಕಿಸಬೇಕು. ಈಗ ಮೊಬೈಲಿಗೆ ಹೇಗೆ ಸಿಕ್ಕಿಸ್ತೇವೆ ಹಾಗೆಯೇ ಮತ್ತೆ ಇದನ್ನು ಕ್ಯಾಮರಾಕ್ಕೆ ಸಿಕ್ಕಿಸಬೇಕು. ಬನ್ನಿ ಈಗ ಕನೆಕ್ಟ್ ಮಾಡಿ ತೋರಿಸ್ತೇನೆ ಗಾಯ್ಸ್. ಇವಾಗ ನಾವು ಕ್ಯಾಮರಾಕ್ಕೆ ಹೇಗೆ ಕನೆಕ್ಟ್ ಮಾಡೋದಂದ್ರೆ, ಇಲ್ಲಿ ಒಂದು ಜಾಕ್ ಇರುತ್ತೆ ನೋಡಿ, ಈ ಕಡೆ ತನ್ನಿ. ಇಲ್ಲಿ ಮೈಕ್ ಪೋರ್ಟ್ ಇದೆ, ಮತ್ತೆ ಒಂದು ಆಡಿಯೋನ ನಾವು ಇಲ್ಲಿ ಕೂತ್ಕೊಂಡು ಔಟ್ಪುಟ್ ಕೇಳ್ಬೋದು ಇದರಲ್ಲೇ, ಈ ಜಾಕಲ್ಲೇ. ಹಾಗೆ ಈಗ ಇದನ್ನು ಹೇಗೆ ಸಿಕ್ಕಿಸೋದಂದರೆ, ಈ ಇದನ್ನು ರಿಸೀವರನ್ನು ಸ್ಟಾರ್ಟಿಗೆ ನಾವು ಇಲ್ಲಿ ಒಂದು ಗ್ಯಾಪ್ ಇದೆ ನೋಡಿ, ಫ್ಲ್ಯಾಶ್ ಹಾಕ್ಲಿಕ್ಕೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಈ ಮೈಕನ್ನಲ್ಲ ರಿಸೀವರನ್ನು ಕೂತಳಿಸಬೇಕು. ಆನಂತರ ಇಲ್ಲಿ ಮೈಕಿಗೆ ಸಿಕ್ಕಿಸಬೇಕು. ಮೈಕ್ ಆಪ್ಷನ್ ಅಂತ ಇದೆ ಅಲ್ಲ, ಇಲ್ಲಿ ಒಂದು ಹೋಲ್, ಅದಕ್ಕೆ ಸಿಕ್ಕಿಸಬೇಕು. ಆನಂತರ ನಾವು ಡೈರೆಕ್ಟ್ ಇಲ್ಲಿ ಒಂದು ಬಟನ್ ಇದೆ, ಸ್ವಲ್ಪ ಈ ಕಡೆ ನೋಡಿ, ಈ ಸೈಡಲ್ಲಿ ಒಂದು ಬಟನ್ ಉಂಟು, ಪವರ್ ಬಟನ್. ಅದನ್ನು ಲಾಂಗ್ ಪ್ರೆಸ್ ಮಾಡಬೇಕು. ಲಾಂಗ್ ಪ್ರೆಸ್ ಮಾಡುವಾಗ ಹಸಿರು ಕಲರ್ ಬರುತ್ತೆ. ಇಲ್ಲೊಂದು ಬ್ಲಿಂಕ್ ಆಗ್ತುಂಟಲ್ಲ, ಅದು ಏನಂದರೆ ಇದರಲ್ಲಿ ಇದು ಮೈಕ್, ಇದು ರಿಸೀವರ್ ಅಲ್ಲ. ಇದನ್ನು ಕೂಡ ಲಾಂಗ್ ಪ್ರೆಸ್ ಮಾಡಿ ಓಪನ್ ಮಾಡಬೇಕು. ಇದರಲ್ಲೂ ಕೂಡ ಈಗ ಹಸಿರು ಕಲರ್ ಬರ್ತಾ ಇದೆ ನೋಡಿ. ಈಗ ಇದರಲ್ಲಿ ಈಗ ಲಿಂಕ್ ಆಗಿದೆ. ಮೊದಲು ಬ್ಲಿಂಕ್ ಆಗ್ತಿತ್ತು ಇಲ್ಲಿ, ಈಗ ಫುಲ್ಲು ಲಿಂಕ್ ಆಗಿದೆ ರಿಸೀವರಿಗೂ ಟ್ರಾನ್ಸ್ಮಿಟರಿಗೂ. ಹಾಗೆ ಇದನ್ನೀಗ ಕರೆಕ್ಟ್ ಫಿಟ್ ಮಾಡಿ ಆನಂತರ ಇದನ್ನು ನಾವು ಈಗ ಔಟ್ಪುಟ್ ಚೆಕ್ ಮಾಡ್ತಿದ್ದೇವೆ ಗಾಯ್ಸ್. ನಾನೀಗ ನಿಮಗೆ ಕ್ಯಾಮರಾಕ್ಕೆ ಹೇಗೆ ಸಿಕ್ಕಿಸೋದು ಅಂತ ಹೇಳಿಕೊಟ್ಟೆ. ಈಗ ನಾವು ಇದಕ್ಕೆ ಡೆಡ್ ಕ್ಯಾಟನ್ನು ಹೇಗೆ ಆಗೋದಂದರೆ, ಇಲ್ಲಿ ಒಂದೆರಡು ರಂಧ್ರಗಳಿವೆ, ಅದಕ್ಕೆ ನಾವು ಹೀಗೆ ಸೆಲೆಕ್ಟ್ ಮಾಡಿ ಸ್ವಲ್ಪ ಪುಷ್ ಮಾಡಬೇಕು. ಆವಾಗ ಇದು ಕೂತ್ಕೊಳ್ತದೆ. ಆನಂತರ ಇಲ್ಲಿ ಇದು ಬರುತ್ತೆ ಅಲ್ಲ ಗೊತ್ತಿಲ್ಲ, ಇದರಲ್ಲಿ ನಾಯ್ಸ್ NR ಅಂತ ಬರೆದಿದ್ದಾರೆ, ನಾಯ್ಸ್ ಕ್ಯಾನ್ಸುಲೇಷನ್ ಅಂತ. ಇದನ್ನು ಕ್ಲಿಕ್ ಮಾಡಬೇಕು. ಒಂದ್ಸಿ ಲಾಂಗ್ ಪ್ರೆಸ್ ಅಲ್ಲ, ಸಾರಿ, ಒಂದು ಪ್ರೆಸ್ ಮಾಡಬೇಕು. ಆವಾಗ ನೀಲಿ ಲೈಟ್ ಬರುತ್ತೆ. ಇದರಲ್ಲಿ ನೀಲಿ ಲೈಟ್ ಬರ್ತಾ ಉಂಟಾ ಕ್ಯಾಮರಾಮ್ಯಾನ್? ನೀಲಿ ಲೈಟ್ ಬರ್ತಾ ಉಂಟಾ? ಬರ್ತಾ ಉಂಟಲ್ಲ? ನೀಲಿ ಲೈಟ್ ಬರುತ್ತೆ ಹೀಗೆ. ಆವಾಗ ಇದು ನಾಯ್ಸ್ ಕ್ಯಾನ್ಸುಲೇಷನ್ ಆಗಿದೆ ಅಂತ ಅರ್ಥ. ಆನಂತರ ಇದರಲ್ಲಿ ಎಕೋ ಮೋಡ್ ಕೂಡ ಇದೆ. ಎಕೋ ಮೋಡ್ ಕೂಡ ಇದೆ. ಹೇಗೆ ಅಂದ್ರೆ, ಈಗ ನೋಡಿ, ಆನ್ ಮಾಡ್ತೇನೆ ಎಕೋ ಮೋಡ್ ಹೇಗೆ ಅಂತ. ಈ NR ಅನ್ನ ಲಾಂಗ್ ಪ್ರೆಸ್ ಮಾಡಬೇಕು, ಆವಾಗ ಎಕೋ ಮೋಡ್ ಆನ್ ಆಗುತ್ತೆ. ಈಗ ನಿಮಗೆ ಕೇಳ್ತಾ ಇದೆ ಅಂತ ಅನ್ಕೊಂತಿದ್ದೇನೆ. ಎಕೋ ಮೋಡ್ ಅಂದರೆ ರಿವ್ಯಾಬ್ ಅಂತ ಹೇಳ್ತಾರೆ. ಬ್ಯಾಕ್ ಸೈಡಲ್ಲಿ ಫುಲ್ಲು ಈಗ ಒಂದು ರಿವ್ಯಾಬ್ ಮೋಡಲ್ಲಿ ಬರ್ತಾ ಇದೆ. ಹಾಗೆಯೇ ಔಟ್ಪುಟ್ ಹೇಗೆ ಬರ್ತಾ ಇದೆ ಅಂತ ನಿಮಗೆ ಲೈವಲ್ಲಿ ಕೇಳ್ತಾ ಇರ್ಬೋದು ಮೊಬೈಲಲ್ಲಿ ನೋಡ್ತಿದ್ರೆ. ಎಷ್ಟು ಚೆನ್ನಾಗಿ ನಾಯ್ಸ್ ಇಲ್ಲದೆ ನಮ್ಮ ಆಡಿಯೋ ಎಷ್ಟು ಕ್ಲೀನಾಗಿ ಬರ್ತಾ ಇದೆ ಅಂತ. ನಿಮಗೂ ಕೂಡ ಇಂಥದ್ದು ಮೈಕ್ ಬೇಕಿದ್ದರೆ ನನ್ನ ಬಯೋದಲ್ಲಿ ನಾನು ಲಿಂಕ್ ಹಾಕಿರ್ತೇನೆ. ಇದರ ಮೈಕಿನ ನೇಮ್ ಬಂದುಬಿಟ್ಟು IZI ಅಂತ, IZIX ಅಂತ ಹಾಕಿದ್ದಾರೆ ಇದರ ಒಳಗೆ. ಇಲ್ಲಿ ತುಂಬ ಚೆನ್ನಾಗಿದೆ, ನನಗಂತೂ ತುಂಬಾ ಇಂಪ್ರೆಸ್ ಆಗಿದೆ. ಇದರ ಬಜೆಟ್ ಎಷ್ಟು ಅಂದರೆ ಕೇವಲ 4,000ದ ಮೈಕ್ ಇದು. ನಮ್ಮಂತಹ ಬ್ಲಾಗರ್ನವರಿಗೆ ಒಂದು ಉತ್ತಮವಾದ ಮೈಕ್ ಅಂತ ಹೇಳ್ಬೋದು. ಯಾಕಂದರೆ ಇಷ್ಟು ಕಡಿಮೆ ಪ್ರೈಸಿಗೆ ಇಷ್ಟು ಒಳ್ಳೆಯ ಔಟ್ಪುಟ್ ತುಂಬಾ ಚೆನ್ನಾಗಿದೆ ಇದು. ಮತ್ತು 120 ಮೀಟರ್ ದೂರದಲ್ಲಿ ಕೂಡ ಈ ಮೈಕ್ ವರ್ಕ್ ಆಗುತ್ತೆ. ಅದು ಈಗ ಚೆಕ್ ಮಾಡುವ ಎಷ್ಟು ದೂರ ವರ್ಕ್ ಆಗುತ್ತೆ ಅಂತ. ತುಂಬಾ ಇಷ್ಟ ಆಯಿತು ನನಗೆ ಈ ಮೈಕ್. ಹಾಗೆ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿದ್ದೆ. ಹೇಗೆ ಅನಿಸ್ತು ಅಂತ ಈ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನಲ್ಲಿ ಇರಲಿ. ಈಗ ನಾನು ಎಷ್ಟು ದೂರ ಉಂಟು ಅಂತ ಚೆಕ್ ಮಾಡಿ ಹೇಳ್ತೇನೆ. ನನ್ನ ಪ್ರಕಾರ, ನಾನು ನೋಡಿದ ಪ್ರಕಾರ 120 ಮೀಟರ್ ಇದು ವರ್ಕ್ ಆಗುತ್ತೆ. ಕ್ಯಾಮರಾದಲ್ಲಿ ಚಾರ್ಜ್ ಕೂಡ ಇಲ್ಲ ನನಗೆ ಈಗ ನೋಡಲಿಕ್ಕೆ. 120 ಮೀಟರ್ ಗ್ಯಾರಂಟಿ ವರ್ಕ್ ಆಗುತ್ತೆ. ನಾವು ಮೊನ್ನೊಮ್ಮೆ ಚೆಕ್ ಮಾಡಿದ್ವಿ, ಅನ್ಬಾಕ್ಸಿಂಗ್ ಮಾಡುವ ಮುಂಚೆ ಚೆಕ್ ಮಾಡಿದ್ವಿ ಎಷ್ಟೆಲ್ಲ ವರ್ಕ್ ಆಗುತ್ತೆ ಅಂತ. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಎರಡು ಟ್ರಾನ್ಸ್ಮಿಟರ್ ಕೊಡ್ತಾರೆ, ಒಂದು ರಿಸೀವರ್ ಕೊಡ್ತಾರೆ. ತುಂಬಾ ಔಟ್ಪುಟ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಿದೆ. ನಿಮಗೆ ನನ್ನ ಆಡಿಯೋ ಎಷ್ಟು ಕ್ಲೀನಾಗಿ ಗೊತ್ತಾಗುತ್ತೆ ನೋಡಿ. ನಾಯ್ಸ್ ಕ್ಯಾನ್ಸುಲೇಷನ್ ಈಗ ಇದು ಎಕೋ ಮೋಡಲ್ಲಿತ್ತು. ಈಗ
ನೋಡಿ ನಾಯ್ಸ್ ಕ್ಯಾನ್ಸಲೇಷನ್ ನೋಡಿ ಈಗ ಎಷ್ಟು ಚೆನ್ನಾಗಿ ಬರ್ತಿದೆ. ಇದನ್ನ ಕ್ಲಿಕ್ ಮಾಡಿದ್ರೆ ನಾಯ್ಸ್ ಹೋಗುತ್ತೆ. ಈಗ ನಾ ಮಾತಾಡ್ತಿರುವಾಗ ಆಚೆ ಎಲ್ಲ ನಾಯ್ಸ್ ಬರ್ತಾ ಇರ್ಬೋದು. ಈಗ ಕ್ಲಿಕ್ ಮಾಡಿದ್ರೆ ನಾಯ್ಸ್ ಎಲ್ಲ ಹೋಗುತ್ತೆ. ಗಾಯ್ಸ್ ನೋಡಿ ಈಗ ನಾನು ಎಷ್ಟು ದೂರ ಹೋಗಿ ಚೆಕ್ ಮಾಡ್ತೇನೆ ನೋಡಿ. ಈಗ ಇಲ್ಲಿಂದ ಬರ್ತಾ ಇದೆಯಾ ಆಡಿಯೋ? ಧನುಷ್ ಅವರೇ ಬರ್ತಾ ಇದೆಯಲ್ಲ ನೋಡಿ. 120 ಮೀಟರ್ ದೂರ ಇದೆ ಅಂತ ಹೇಳಿದೆ ನಾನು. ವಾಯ್ಸ್ ಕಟ್ ಆಗೋಗ ಹೇಳಿ ಇವರೇ, ಧನುಷ್ ಅವರೇ, ವಾಯ್ಸ್ ಕಟ್ ಆಗೋಗ ಹೇಳಿ ಆಯ್ತಾ. ನೋಡಿ ನಾನು ನಿಮ್ಗೆ ಇವಾಗ ಅಷ್ಟೇ ಹೇಳಿದಷ್ಟೇ ಎಷ್ಟು ದೂರ ಇದೆ ಅಂತ ನಾನು ಚೆಕ್ ಮಾಡಿ ಹೇಳ್ತೇನೆ ಅಂತ. ಅದಕ್ಕೆ ನನ್ನ ಪಾರ್ಟ್ನರ್ ಆದ ಜಗ್ಗರ್ ಅವರು ಹೇಳಿದ್ರು ಅದನ್ನು ಕೂಡ ನೀವು ಟೆಸ್ಟ್ ಮಾಡಿ ಹೇಳಿ ಅಂತ. ನೋಡುವ ಎಷ್ಟು ದೂರ ಈ ಆಡಿಯೋ ಕೇಳ್ತಾ ಇದೆ ಅಂತ. ಕೇಳ್ತಿದ್ಯಾ ಧನುಷ್ ಅವರೇ? ಬರ್ತಾ ಇದೆ ಅಂತೆ ನೋಡಿ. ಎಷ್ಟು ದೂರ ಆಗ್ತದೆ ಅಷ್ಟು ದೂರ ಹೋಗ್ತಾನೆ. ಈಗ ನನ್ನ ಅಂದಾಜು ಪ್ರಕಾರ ಇದರ ಮೀಟರ್ ಎಲ್ಲ ಎಷ್ಟು ಅಂತ ಗೊತ್ತಿಲ್ಲ ನಂಗೆ. ಬರ್ತಾ ಇದೆಯಾ ಧನುಷ್ ಅವರೇ? ಬರ್ತಾ ಇದೆಯಲ್ಲ ನೋಡಿ. ಇಷ್ಟು ದೂರ ಕೂಡ ಬಂದೆ. ನಮಗೆ ಆಲ್ಮೋಸ್ಟ್ ಯೂಟ್ಯೂಬ್ಗೆ ವಿಡಿಯೋ ಯೂಟ್ಯೂಬ್ಗೆ ಆಗಿರುವಾಗ ನಮಗೆ ಇಷ್ಟು ದೂರ ಬೇಕು ಅಂತಿಲ್ಲ. ಆದ್ರೆ ನಾನು ನಿಮಗೆ ಒಂದು ಲೈವ್ ಟೆಸ್ಟ್ ಮಾಡಿದ್ದೆ ಎಷ್ಟು ದೂರ ಬರ್ತಾ ಇದೆ ಅಂತ. ಬರ್ತಾ ಇದೆಯಾ ಧನುಷ್ ಅವರೇ? ಬರ್ತಾ ಇದೆ ಅಂತೆ ನೋಡಿ. ನಾವು ಸ್ವಲ್ಪ ಓಡಿಸ್ಕೊಂಡು ಹೋಗುವ, ಕ್ಯಾಮರಾದಲ್ಲಿ ಚಾರ್ಜ್ ಕೂಡ ಇಲ್ಲ. ಇವಾಗ ಬರ್ತಾ ಇದೆಯಾ? ಬರ್ತಾ ಇದೆಯಾ ನೋಡಿ. ಇಷ್ಟು ದೂರ ಬರ್ತಾ ಉಂಟು. ತುಂಬಾನೇ ನನಗಂತೂ ತುಂಬಾನೇ ಇಂಪ್ರೆಸ್ ಆಗಿದೆ. ಇಷ್ಟು ದೂರ ವಾಯ್ಸ್ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ತುಂಬಾ ಚೆನ್ನಾಗಿದೆ. ನಿಮ್ಗೂ ಕೂಡ ಈ ಪ್ರೈಸ್ ಅಲ್ಲಿ ಮೈಕ್ ಬೇಕಂದ್ರೆ ಇದನ್ನ ನಾನು ಸಜೆಸ್ಟ್ ಮಾಡ್ತೇನೆ. ಯಾಕಂದ್ರೆ ತುಂಬಾನೇ ಚೆನ್ನಾಗಿದೆ. ನಂಗಂತೂ ಇಂಪ್ರೆಸ್ ಆಗಿದೆ ಈ ಔಟ್ಪುಟ್ಟು. ಹಾಗಿರುವಾಗ ಇದನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಹಾಗೆ ಈಗ ಬರ್ಕೊಂಡದ ಮತ್ತೆ ಇವರು ನೋಡಿ ನಮ್ಮ ಸೈಡ್ ಅಲ್ಲಿ ಹೋಗ್ತಿದ್ದಾರೆ. ನಮ್ಮ ಓಂ ಪ್ರಕಾಶ್ ಅವರು ನಮ್ಮ ಶಾಲೆಯ ಶ್ರೀರಾಮ ಶಾಲೆಯಲ್ಲಿ ಮಾತಾಡಿ ನಮ್ಮ ಬಗ್ಗೆ ಮಾತಾಡಿ. ಎಲ್ಲ ನಾಚಿಕೆಯವರೇ ಗಾಯ್ಸಿ ಇಲ್ಲಿ. ತುಂಬಾನೇ ಧನ್ಯವಾದಗಳು. ಈಗನೇ ಸಪೋರ್ಟ್ ಮಾಡ್ತಾ ಇರಿ. ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದೆ ನನ್ನ ಸಾಧನೆಗೆ ನೀವೇ ಕಾರಣ ಅಂತ. ಯಾಕಂದ್ರೆ ನನ್ನನ್ನ ಮೋಟಿವೇಶನ್ ಮಾಡ್ತಾ ಇರಿ. ನಂಗೆ ಮೊನ್ನೊಬ್ಬಳು ಫೋನ್ ಮಾಡಿ ಹೇಳಿದ್ದು ಇಂತಿಂತ ವಿಷಯ ಅಂತ, ಹೀಗೆ ವಿಡಿಯೋ ಮಾಡು ಯಾಕೆ ನಿಲ್ಲಿಸ್ತಾ ಇದ್ದೆ ಅಂತ. ಅದರ ಸಲುವಾಗಿ ನಾನೀಗ ವಿಡಿಯೋ ಮಾಡ್ತಾ ಇದ್ದೇನೆ. ಹುಡುಗಿ ಹೇಳಿದ್ಲು ಅಂತಲ್ಲ, ತುಂಬಾ ಜನ ಹೇಳಿದ್ರು ನನ್ನ ಹತ್ರ. ಕ್ಯಾಮರಾಮ್ಯಾನ್ ಕೂಡ ನನ್ನ ಹತ್ರ ಹೇಳ್ತಿದ್ರು ಈ ವಿಡಿಯೋ ಮನ್ಪುಲೆ ಮಾರದ ಉಂತ ಓಡಿ ಅಂತ. ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಹೊಸ ಬ್ಲಾಗ್ ಅಲ್ಲಿ ಸಿಗ್ತಾ ಇದ್ದೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು ಟುಮಾರೋ.